Hello students, ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಪ್ರಾಬ್ಲಮ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಓಕೆನಾ. ಸೊ ಕ್ವಶನ್, ಲೆಟ್ ಎಫ್ ಫ್ರಮ್ ಆರ್ ಟು ಆರ್ ಇಸ್ ಎ ಟ್ವೈಸ್ ಡಿಫರೆನ್ಷಿಯಬಲ್ ಫಂಕ್ಷನ್ ಸಚ್ ದಟ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಪಾಸಿಟಿವ್ ಫಾರ್ ಆಲ್ ಎಕ್ಸ್ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಎಫ್ ಡ್ಯಾಶ್ ಆಫ್ ಎ ಮೈನಸ್ ಒನ್ ಈಸ್ ಈಕ್ವಲ್ ಟು ಝೀರೋ. ಓಕೆ, ದೆನ್ ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಟ್ಯಾನ್, ಓಕೆ ಇದು ಟ್ಯಾನ್ 2x ಅಲ್ಲ, ಇದು ಟ್ಯಾನ್ ಸ್ಕ್ವೇರ್ ಎಕ್ಸ್. ಓಕೆ, ಇಲ್ಲಿ ಮಿಸ್ಟೇಕ್ ಆಗಿದೆ, ಇದು ಟ್ಯಾನ್ 2x ಅಲ್ಲ, it is tan square x. So f of x is equal, g of x is equal to f of tan square x minus 2 tan x plus a x from 0 to 2 pi. Then considering the following statements. First statement, g of 1 is increasing in 0 to pi 4. Second statement, g of x is decreasing in pi by 4 to pi by 2. Then ಯಾವ ಆಪ್ಷನ್ ರೈಟು ಯಾವ ಆಪ್ಷನ್ ರಾಂಗು ಅಂತ ಹೇಳಿದೆ. ಓಕೆನಾ, ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಫಸ್ಟು ಕಾನ್ಸೆಪ್ಟಲ್ಲಿ ಇಲ್ಲಿ ಕೇಳಿಸ್ಕೊಟ್ರಿ ಒಂದು ಸೆಕೆಂಡ್. ಕಾನ್ಸೆಪ್ಟ್ ಫಸ್ಟ್ ಬೇಕಾಗಿರೋದು ಫಸ್ಟ್ ಪಾಯಿಂಟ್ ಅಬ್ಸರ್ವ್ ಮಾಡಿ, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಝೀರೋ. ಇದ್ರ ಮೀನಿಂಗ್ ಏನು? ಈಗ ಇಫ್ ಎಫ್ ಈಸ್ ಎ ಫಂಕ್ಷನ್, ಓಕೆನಾ, ಇಫ್ ಎಫ್ ಡ್ಯಾಶ್ ಈಸ್ ಗ್ರೇಟರ್ ದ್ಯಾನ್ ಝೀರೋ, ದೆನ್ ಮೀನಿಂಗ್ ಏನು? ಎಫ್ ಈಸ್ ಇನ್ಕ್ರೀಸಿಂಗ್. ಕರೆಕ್ಟಾ? ಅಂದರೆ ಫಾರ್ ಫಂಕ್ಷನ್ ಎಫಿಗೆ ಎಫ್ ಡ್ಯಾಶ್ ಈಸ್ ಪಾಸಿಟಿವ್ ಆದರೆ ಎಫ್ ಈಸ್ ಇನ್ಕ್ರೀಸಿಂಗ್ ಆಗುತ್ತೆ. ಅದೇ ಥರ ಎಫ್ ಡಬಲ್ ಡ್ಯಾಶ್ ಈಸ್ ಪಾಸಿಟಿವ್ ಆದರೆ ಇದ್ರ ಹಿಂದ್ಗಡೆ ಯಾರು? ಎಫ್ ಡ್ಯಾಶ್ ಈಸ್ ಇನ್ಕ್ರೀಸಿಂಗ್. ಕರೆಕ್ಟಾ? ಎಫ್ ತ್ರಿಬಲ್ ಡ್ಯಾಶ್ ಪಾಸಿಟಿವ್ ಆದರೆ ಎಫ್ ಡಬಲ್ ಡ್ಯಾಶ್ ಈಸ್ ಇನ್ಕ್ರೀಸಿಂಗ್. ಓಕೆ, ರಿವರ್ಸು. ಸೊ ಒಂದು ಸ್ಟೆಪ್ ಹಿಂದ್ಗಡೆ ಹೋಗ್ಬೇಕು, ಅರ್ಥ? ಸೊ ಇದ್ರ ಪ್ರಕಾರ ಎಫ್ ಡಬಲ್ ಡ್ಯಾಶ್ ಈಸ್ ಪಾಸಿಟಿವ್, ಇದ್ರ ಮೀನಿಂಗ್ ಏನು? ಎಫ್ ಡ್ಯಾಶ್ ಈಸ್ ಇನ್ಕ್ರೀಸಿಂಗ್. ಇನ್ಕ್ರೀಸಿಂಗ್ ಅಂದ್ರೇನು? ಸೊ ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ ರೈಸ್ ಅಂದಂಗೆ ಗ್ರಾಫ್ ಕೂಡ ರೈಸ್ ಆಗ್ತಾ ಇರುತ್ತೆ. ಓಕೆನಾ, ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ? ಎಫ್ ಡ್ಯಾಶ್ ಬಗ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಎಫ್ ಡ್ಯಾಶ್ ಆಫ್ ಎ ಮೈನಸ್ ಒನ್ ಈಸ್ ಈಕ್ವಲ್ ಟು ಝೀರೋ. ನಥಿಂಗ್ ಬಟ್ ಈಗ ಸಪೋಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಝೀರೋ, ನಥಿಂಗ್ ಬಟ್ ಏನು? ಇಟ್ ಈಸ್ ಎ ಕ್ರಿಟಿಕಲ್ ಪಾಯಿಂಟ್. ಓಕೆನಾ, ಸೊ ಕ್ರಿಟಿಕಲ್ ಪಾಯಿಂಟ್ ಆದಮೇಲೆ ಗ್ರಾಫ್ ಇದರ ಟರ್ನ್ ಆಗ್ಬೋದು, ಇಲ್ಲ ಸ್ಟ್ರೈಟ್ ಹೋಗ್ಬೋದು, ಯಾವ ಥರ ಬೇಕಾದ್ರೆ ಇರ್ಬೋದು. ಅದು ಎಫಿಗೆ ಕ್ರಿಟಿಕಲ್ ಪಾಯಿಂಟು. ಓಕೆನಾ, ಸೊ ಇದು ನೆನ್ಪಿಕೊಳ್ರಿ. ನೆಕ್ಸ್ಟ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಎನ್ನುವ ಕಾನ್ಸೆಪ್ಟ್ ಗೊತ್ತು. ಈಗ ಕ್ವಶನಿಗೆ ಎಂಟ್ರ್ ಆಗೋಣ. ಕ್ವಶನಲ್ಲಿ ಏನು ಕೇಳಿದ್ದಾನೆ? ಫಸ್ಟು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಪಾಸಿಟಿವ್, ನಥಿಂಗ್ ಬಟ್ ಮೀನಿಂಗು ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್. ನೆಕ್ಸ್ಟ್ ಏನು ಕೇಳಿದ್ದಾನೆ? ಇದೇ ಕ್ವಶನಲ್ಲಿ ಎಫ್ ಡ್ಯಾಶ್ ಆಫ್ ಎ ಮೈನಸ್ ಒನ್ ಈಸ್ ಈಕ್ವಲ್ ಟು ಝೀರೋ. ಈಗ ಗ್ರಾಫಿಕಲಿ ಅಬ್ಸರ್ವ್ ಮಾಡಿದರೆ ಎಫ್ ಡ್ಯಾಶ್ ಗ್ರಾಫ್ ಬರೀತೀನಿ, ಅಬ್ಸರ್ವ್ ಮಾಡಿರಲಿ. ದಿಸ್ ಈಸ್ ಎಫ್ ಡ್ಯಾಶ್ ಗ್ರಾಫ್. ಓಕೆನಾ, ಎಫ್ ಡ್ಯಾಶಿಂಗ್ ಗ್ರಾಫ್ ಬರೆದ್ರೆ ನನಗೆ ಗೊತ್ತಿರೋ ಪ್ರಕಾರ ಏನು? ಎಫ್ ಡ್ಯಾಶ್ ಈಸ್ ಇನ್ಕ್ರೀಸಿಂಗ್. ಸೊ ಗ್ರಾಫ್ ಇನ್ಕ್ರೀಸಿಂಗ್ ಆಗಿರಬೇಕು ಆ್ಯಂಡ್ ಎ ಮೈನಸ್ ಒನ್ ಅನ್ನೋ ಪಾಯಿಂಟಲ್ಲಿ ಝೀರೋ ಆಗಬೇಕು. ಅಲ್ಲಿಗೆ ಗ್ರಾಫ್ ಬರೆದಾಗ ಗ್ರಾಫಿಗೆ ಯಾವ ಥರ ಇರಲಿ, ಎಲ್ಲಿಂದ ಬರಲಿ ಅಂದರೆ ಇಂಕ್ರೀಸಿಂಗಲ್ಲಿ ಬರಬೇಕು. ಈಗ ಸಪೋಸ್ ಇಂಕ್ರೀಸ್ ಆಗ್ತಾ ಯಾವುದೋ ಒಂದು ಪಾಯಿಂಟಲ್ಲಿ ಝೀರೋ ಆಗಿದೆ. ಈ ಪಾಯಿಂಟ್ ಯಾರು? ಎ ಮೈನಸ್ ಒನ್ ಕೊಟ್ಟಾಗ ಝೀರೋ ಆಗಿದೆ. ಕರೆಕ್ಟಾ? ಅದಾದಮೇಲೆ ವಾಪಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಿದ್ದಾನೆ ಅಂದರೆ ಮೀನಿಂಗು ದ ವ್ಯಾಲ್ಯೂ ಅಬೋವ್ ಎ ಮೈನಸ್ ಒನ್ ಕೊಟ್ಟರೆ, ಎ ಮೈನಸ್ ಒನ್ಗಿಂತ ಜಾಸ್ತಿ ಯಾವುದೇ ವ್ಯಾಲ್ಯೂ ಕೊಟ್ಟರು ನನಗೇನು ಬರುತ್ತೆ? ಪಾಸಿಟಿವ್ ಬರುತ್ತೆ. ಎ ಮೈನಸ್ ಒನ್ಗಿಂತ ಕಡಿಮೆ ಕೊಟ್ಟರೆ ನನಗೇನು ಬರುತ್ತೆ? ನೆಗೆಟಿವ್ ಬರುತ್ತೆ. ಕರೆಕ್ಟಾ? ಬಿಕಾಸ್ ಇದು ಇನ್ಕ್ರೀಸಿಂಗ್ ಗ್ರಾಫ್. ಅದಾದಮೇಲೆ ಎ ಮೈನಸ್ ಒನ್ನಲ್ಲಿ ಝೀರೋ ತೋರಿಸ್ತಾ ಇದೆ. ಕರೆಕ್ಟಾ? ಇವಾಗ ಕ್ವಶನ್ಗೆ ಎಂಟರ್ ಆಗೋಣ. ಯುವರ್ ರಿಯಲ್ ಕ್ವಶನ್ ಸ್ಟಾರ್ಟ್ಸ್. ಓಕೆನಾ, ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾನೆ? ಜಿ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಆಫ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಮೈನಸ್ 2 ಟ್ಯಾನ್ ಎಕ್ಸ್ ಪ್ಲಸ್ ಎ. ಓಕೆನಾ, ಸೊ ಫಸ್ಟು ನನಗೆ ಎಫ್ ಆಫ್ ಅಂತ ಕ್ವಶನ್ ಇದೆ. ನನಗೆ ಗೊತ್ತಿರೋದು ಎಫ್ ಆಫ್ ಎ ಮೈನಸ್ ಒನ್, ಎಫ್ ಡ್ಯಾಶ್ ಆಫ್ ಎ ಮೈನಸ್ ಒನ್ ಝೀರೋ ಅಂತ ಗೊತ್ತು. ಅದನ್ನು ಬಿಟ್ಟರೆ ಬೇರೆ ಏನೂ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಸೊ ನಾನೇನು ಮಾಡ್ತೀನಿ? ಒಳಗಡೆ ಎ ಮೈನಸ್ ಒನ್ ಕ್ರಿಯೇಟ್ ಮಾಡಿ ಟ್ರೈ ಮಾಡ್ತೀನಿ. ಇಲ್ಲಿ ಒಳಗೂ ಹೆಂಗಾರ ಮಾಡಿ ಎ ಮೈನಸ್ ಒನ್ ಬೇಕಪ್ಪ. ನಾನೇನು ಮಾಡಲಿ? ಒಂದು ಪ್ಲಸ್ ಒನ್ ಮೈನಸ್ ಒನ್ ಮಾಡಲ. ಮಾಡಿದಾಗ ಏನಾಗುತ್ತೆ? ಅಲ್ಲಿಗೆ ಎಫ್ ಆಫ್ ಇದು ಆಲ್ರೆಡಿ ಟ್ಯಾನ್ ಸ್ಕ್ವೇರ್ ಎಕ್ಸ್ ಮೈನಸ್ 2 ಟ್ಯಾನ್ ಎಕ್ಸ್. ಕರೆಕ್ಟಾ? ಸೊ ನನಗೆ ಈ ಪ್ಲಸ್ ಎಗೆ ಒಂದು ಮೈನಸ್ ಒನ್ ಒಂದು ಪ್ಲಸ್ ಒನ್ ಈ ಥರ ಆ್ಯಡ್ ಮಾಡಲ. ಅಲ್ಲಿ ಎ ಮೈನಸ್ ಒನ್ ಸಿಗ್ತಾ ನನಗೆ? ಎ ಮೈನಸ್ ಒನ್ ಸಿಕ್ತು. ಈ ಪಾರ್ಟ್ ಅಬ್ಸರ್ವ್ ಮಾಡಿರಿ. ಈ ಪಾರ್ಟ್ ಅಬ್ಸರ್ವ್ ಮಾಡಿದಾಗ ಇದು ಆಟೋಮೆಟಿಕ್ಲಿ ಏನಾಗಿದೆ ಇಲ್ಲಿ? ಎಫ್ ಆಫ್ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಥರ ಆಗಿದ್ದಾನೆ. ನಥಿಂಗ್ ಬಟ್ tan x ಮೈನಸ್ 1 ಹೋಲ್ ಸ್ಕ್ವೇರ್
ಪ್ಲಸ್ ಎ ಮೈನಸ್ ಒನ್ ಹಂಗೆ ಇರಲಿ, ಕರೆಕ್ಟಾ? ಸೊ ಈಗ ಇದು ಜಿ ಆಫ್ ಎಕ್ಸ್. ಸೊ ನನಗೆ ಬೇಕಾಗಿರೋದೇನು ಕ್ವಶನಲ್ಲಿ ಜಿ ಆಫ್ ಎಕ್ಸ್ ಇನ್ಕ್ರೀಸಿಂಗ ಡಿಕ್ರೀಸಿಂಗ. ಸೊ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಚೆಕ್ ಮಾಡಬೇಕು ಅಂದರೆ ಡಿಫ್ರೆನ್ಷಿಯೇಟ್ ಮಾಡಬೇಕು. ಸೊ ಅಲ್ಲಿಗೆ ಡಿಫ್ರೆನ್ಷಿಯೇಟ್. ಸೊ ದೇರ್ ಫೋರ್ ಜಿ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಲ್ಲಿಗೆ ಎಫ್ ಆಫ್ ಸಮಥಿಂಗ್ ಥರ ಇದ್ದಾನೆ. ಚೈನ್ ರೂಲ್ ಅಪ್ಲೈ ಮಾಡಿದಾಗ ಎಫ್ ಡ್ಯಾಶ್ ಆಫ್ ಸಮಥಿಂಗ್ ಇಂಟು ಡಿಫ್ರೆನ್ಸೇಷನ್ ಆಫ್ ಸಮಥಿಂಗ್. ಎಫ್ ಡ್ಯಾಶ್ ಆಫ್ ಸಮಥಿಂಗ್ ಏನು ಟ್ಯಾನ್ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಎ ಮೈನಸ್ ಒನ್ ಇಂಟು ಈ ಸಮಥಿಂಗ್ ಇನ್ ಡಿಫ್ರೆನ್ಸೇಷನ್ ಏನಾಗುತ್ತೆ ಅಲ್ಲಿಗೆ ಆ ಸಮಥಿಂಗ್ ಸ್ಕ್ವೇರ್ದು 2 ಇಂಟು ಟ್ಯಾನ್ ಎಕ್ಸ್ ಮೈನಸ್ ಒನ್ ಇಂಟು ಟ್ಯಾನ್ ಎಕ್ಸ್ ಮೈನಸ್ ಒನ್ ಇಂದು ಟ್ಯಾನ್ ಎಕ್ಸ್ ಇಂದು ಸೆಕೆಂಡ್ ಸ್ಕ್ವೇರ್ ಎಕ್ಸ್ 1 ಇಂದ 0 ಎ ಪ್ಲಸ್ 1 ಇಂದ ಏನಿವೆ 0 ಆಗುತ್ತಿದ್ದು, ಕರೆಕ್ಟಾ? ಸೊ ಅಲ್ಲಿಗೆ ಜಿ ಡ್ಯಾಶ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ರಿಮೈನಿಂಗ್ ಹೇಳ್ರಿ. ಫಸ್ಟ್ ಉಳಿದ್ದು ಎಫ್ ಡ್ಯಾಶ್ ಆಫ್ ಟ್ಯಾನ್ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಎ ಮೈನಸ್ ಒನ್ ಇಂಟು 2 ಇಂಟು ಈ ಪಾರ್ಟಲ್ಲಿ ಉಳಿದ್ದು ಟ್ಯಾನ್ ಎಕ್ಸ್ ಮೈನಸ್ ಒನ್ ಇಂಟು ಸೆಕೆಂಡ್ ಸ್ಕ್ವೇರ್ ಎಕ್ಸ್. ನನಗಿದು ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಗೊತ್ತಾಗಬೇಕು ಅಂದರೆ ಜಿ ಡ್ಯಾಶ್ ಆಫ್ ಎಕ್ಸ್ ಪಾಸಿಟಿವ ನೆಗೆಟಿವ ಬೇಕು, ಕರೆಕ್ಟಾ? ಈಗ ಸ್ಟಾರ್ಟ್, ಇವಾಗಿಂದ ಮೂವಿ ಸ್ಟಾರ್ಟ್ ಆಗುತ್ತೆ, ಕೇಳಿಸ್ಕೊಳ್ರಿ. ಫಸ್ಟು ಇದಿಷ್ಟು ಏನಿದು ಎಫ್ ಡ್ಯಾಶ್ ಆಫ್ ಸಮಥಿಂಗ್, ಕರೆಕ್ಟಾ? ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೂ ಮುಂಚೆ 2 ಏನು ಆಲ್ವೇಸ್ ಪಾಸಿಟಿವ್ ನಂಬರ್. ಟ್ಯಾನ್ ಎಕ್ಸ್ ಮೈನಸ್ ಒನ್ ಗೊತ್ತಿಲ್ಲ. ಸೆಕೆಂಡ್ ಸ್ಕ್ವೇರ್ ಎಕ್ಸು ಎನಿ ಸ್ಕ್ವೇರ್ ಆಲ್ವೇಸ್ ಪಾಸಿಟಿವ್. ಸೊ ಇದ್ರ ಟ್ಯಾನ್ ಎಕ್ಸ್ ಮೈನಸ್ ಒನ್ ಬಗ್ಗೆ ಇನ್ನೂ ಗೊತ್ತಿಲ್ಲ. ಬಟ್ ಎಫ್ ಡ್ಯಾಶ್ ಆಫ್ ಈ ಪಾರ್ಟ್ ಅಬ್ಸರ್ವ್ ಮಾಡಿರಿ. ಎಫ್ ಡ್ಯಾಶ್ ಆಫ್ ಟ್ಯಾನ್ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಪ್ಲಸ್ ಎ ಮೈನಸ್ ಒನ್. ನನಗೆ ಗೊತ್ತಿರೋ ಪ್ರಕಾರ ಎಫ್ ಡ್ಯಾಶ್ ಆಫ್ ಎ ಮೈನಸ್ ಒನ್ ಏನು 0. ಎ ಮೈನಸ್ ಒನ್ನಿಗೆ ಒಂದು ನಂಬರ್ನ ಆ್ಯಡ್ ಮಾಡ್ತಾಯಿದ್ದೀನಿ ವಿಚ್ ಈಸ್ ಪಾಸಿಟಿವ್ ನಂಬರ್, ಕರೆಕ್ಟಾ? ಯಾಕಂದರೆ ಟ್ಯಾನ್ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಈಸ್ ಎ ಪಾಸಿಟಿವ್ ನಂಬರ್. ಆ ನಂಬರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ಎ ಮೈನಸ್ ಒನ್ಗಿಂತ ಬಿಗ್ಗರ್ ಆಗ್ತಾಯಿದ್ದಾನೆ ಇದು, ಕರೆಕ್ಟಾ? ಸೊ ಅಲ್ಲಿಗೆ ಇದು ಗ್ರೇಟರ್ ದ್ಯಾನ್ ಎ ಮೈನಸ್ ಒನ್, ಅಲ್ಲಿಗೆ ಎ ಮೈನಸ್ ಒನ್ ಪ್ಲಸ್ ಸಮಥಿಂಗ್, ಕರೆಕ್ಟಾ? ಸೊ ಅಲ್ಲಿಗೆ ಈ ಪಾರ್ಟ್ ಒಳಗಡೆ ಇದೆಲ್ಲ, ಈ ಒಳಗಡೆ ಇರೋ ಪಾರ್ಟ್ ಏನಾಗುತ್ತೆ ಬಿಗ್ಗರ್ ದ್ಯಾನ್ ಎ ಮೈನಸ್ ಒನ್, ಕರೆಕ್ಟಾ? ಎ ಮೈನಸ್ ಒನ್ಗಿಂತ ಬಿಗ್ಗರ್ ಇದ್ದಾನೆ, ಕರೆಕ್ಟಾ? ಸೊ ಅಲ್ಲಿಗೆ ಎ ಮೈನಸ್ ಒನ್ಗಿಂತ ಬಿಗ್ಗರ್ ಇದೆ ಅಂದರೆ ಎ ಮೈನಸ್ ಒನ್ ಪ್ಲಸ್ ಸಮಥಿಂಗ್ ಇದು, ಕರೆಕ್ಟಾ? ಸೊ ಅಲ್ಲಿಗೆ ಪ್ಲಸ್ ಸಮಥಿಂಗ್ ಥರ ಇದ್ದಾನೆ ಇದು. ಸೊ ಅಲ್ಲಿಗೆ ಎ ಮೈನಸ್ ಒನ್ ಕೊಟ್ಟಾಗ 0 ಬರುತ್ತೆ, ಇಲ್ಲ ಕರೆಕ್ಟಾ? ಎ ಮೈನಸ್ ಒನ್ ಕೊಟ್ಟಾಗ 0 ಬರುತ್ತೆ. ಎ ಮೈನಸ್ ಒನ್ಗಿಂತ ಬಿಗ್ಗರ್ ಕೊಟ್ಟರೆ ಏನಾಗುತ್ತೆ ಪಾಸಿಟಿವ್ ಆಗುತ್ತೆ. ಸೊ ಅಲ್ಲಿಗೆ ಈ ಪಾರ್ಟ್ ಏನಾಯ್ತು ಎಫ್ ಡ್ಯಾಶ್ ಆಫ್ ದಿಸ್ ವ್ಯಾಲ್ಯೂ ಈಸ್ ಕಂಪ್ಲೀಟ್ಲಿ ಪಾಸಿಟಿವ, ಅರ್ಥ ಇದು? ಯಾಕೆಂದರೆ ಒಳಗಡೆ ಇರೋ ಎ ಮೈನಸ್ ಒನ್ ಏನು ಎಫ್ ಡ್ಯಾಶ್ ಆಫ್ ಎ ಮೈನಸ್ ಒನ್ ಕೊಟ್ಟಾಗ 0 ಬರುತ್ತೆ. ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದೆ ಅಂತಂದರೆ ಒಂದು ಎಕ್ಸ್ಟ್ರಾ ಪಾಸಿಟಿವ್ ಕ್ವಾಂಟಿಟಿನ ಆ್ಯಡ್ ಮಾಡಿದೆ ಅಂದರೆ ಆಟೋಮೆಟಿಕ್ ಏನಾಗುತ್ತೆ ಅಲ್ಲಿ ಫರ್ದರ್ ಮುಂದ್ಗಡೆ ಹೋಗುತ್ತೆ. ಇನ್ಕ್ರೀಸಿಂಗ್ ಗ್ರಾಫ್ ದೇರ್ ಫೋರ್ ಇಟ್ ಈಸ್ ಪಾಸಿಟಿವ್, ಓಕೆನಾ? ಸೊ ಅಲ್ಲಿಗೆ ಇವರೊಬ್ಬರು ಬಿಟ್ಟು ಎಲ್ಲರೂ ಡಿಸೈಡ್ ಆದರು, ಕರೆಕ್ಟಾ? ಇವರೊಬ್ಬರೇ ಡಿಸೈಡ್ ಆಗಿಲ್ಲ, ಕರೆಕ್ಟಾ? ಇದೊಂದು ಪಾರ್ಟ್ ಬಿಟ್ಟು ಎಲ್ಲರೂ ಡಿಸೈಡ್ ಆಗಿದ್ದಾರೆ. ಸೊ ಅಲ್ಲಿಗೆ ಇದು ಪಾಸಿಟಿವ್ ಎಲ್ಲರೂ ಡಿಪೆಂಡ್ಸ್ ಆನ್ ಯಾರೀಗ ಟ್ಯಾನ್ ಎಕ್ಸ್ ಮೈನಸ್ ಒನ್. ಈಗ ಟ್ಯಾನ್ ಎಕ್ಸ್ ಮೈನಸ್ ಒನ್ನಿಗೆ 2 ಆಪ್ಷನ್. ಸೊ ಟ್ಯಾನ್ ಎಕ್ಸ್ ಮೈನಸ್ ಒನ್ ಪಾಸಿಟಿವ್ ಆಗ್ಬೋದು. ಸೆಕೆಂಡ್ ಆಪ್ಷನ್ ಟ್ಯಾನ್ ಎಕ್ಸ್ ಮೈನಸ್ ಒನ್ ನೆಗೆಟಿವ್ ಆಗ್ಬೋದು. ಸೊ ಸಪೋಸ್ ಟ್ಯಾನ್ ಎಕ್ಸ್ ಮೈನಸ್ ಒನ್ ಪಾಸಿಟಿವ್ ಆದರೆ ಅವಾಗ ಏನಾಗುತ್ತೆ ಕ್ವಶನ್ನು, ಅಲ್ಲಿಗೆ ಜಿ ಡ್ಯಾಶ್ ಆಫ್ ಎಕ್ಸ್ ಕಂಪ್ಲೀಟಾಗಿ ಪಾಸಿಟಿವ್ ಆಗುತ್ತೆ. ಯಾಕೆಂದರೆ ಎಲ್ಲರೂ ಪ್ಲಸ್ 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 ಅಂತ ಹಾಕ್ತಾರೆ. ಅಕಸ್ಮಾತ್ ಟ್ಯಾನ್ ಎಕ್ಸ್ ಮೈನಸ್ ಒನ್ ನೆಗೆಟಿವ್ ಆದರೆ ಒಬ್ಬರು ನೆಗೆಟಿವ್ ಬಂದರೂ ಸಾಕು, ಜಿ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ ಅಲ್ಲಿಗೆ ಆಟೋಮೆಟಿಕ್ಲಿ ನೆಗೆಟಿವ್ ಆಗುತ್ತೆ. ಸೊ ಅಲ್ಲಿಗೆ ಈ ಪಾರ್ಟಲ್ಲಿ ಜಿ ಡ್ಯಾಶ್ ಆಫ್ ಎಕ್ಸ್ ಪಾಸಿಟಿವ್, ನಥಿಂಗ್ ಬಟ್ ಜಿ ಈಸ್ ಇನ್ಕ್ರೀಸಿಂಗ್. ಜಿ ಡ್ಯಾಶ್ ಆಫ್ ಎಕ್ಸ್ ನೆಗೆಟಿವ್, ನಥಿಂಗ್ ಬಟ್ ಜಿ ಈಸ್ ಡಿಕ್ರೀಸಿಂಗ್. ಈಗ ಯಾವ ಪಾರ್ಟ್ ಅಂತ ಬೇಕು ನನಗೆ, ಅಂದರೆ ಇನ್ಕ್ರೀಸಿಂಗ್ ಎಲ್ಲಿ ಡಿಕ್ರೀಸಿಂಗ್ ಎಲ್ಲಿ, ಕರೆಕ್ಟಾ? ಆ್ಯಂಡ್ ಕ್ವಶನ್ ಪ್ರಕಾರ ಅಬ್ಸರ್ವ್ ಮಾಡಿದ್ರೆ ಇಲ್ಲೆಲ್ಲ ಇರೋ ಇಂಟರ್ವಲ್ ಯಾರು 0 to π/4 π/4 to π/2 ಅಂದರೆ ಫಸ್ಟ್ ಕ್ವಾಡ್ರೆಂಟ್, ಕರೆಕ್ಟಾ? ಫಸ್ಟ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಎಕ್ಸ್ ಮೈನಸ್ ಒನ್ ಇದನ್ನು ಸಾಲ್ವ್ ಮಾಡಿ. ಈಗ ಇದನ್ನು ಸಾಲ್ವ್ ಮಾಡಿದಾಗ ಏನು ಕೊಟ್ಟಿದ್ದಾನೆ, ಇದು ಇನ್ಕ್ರೀಸಿಂಗ್ ಅಂತ ಗೊತ್ತು, ಬಟ್ ಯಾವ ಇಂಟರ್ವಲ್ ಅಂತ ಡಿಸೈಡ್ ಮಾಡ್ಬೇಕು ಈಗ. ಸೊ ಅಲ್ಲಿಗೆ ಟ್ಯಾನ್ ಎಕ್ಸ್ ಮೈನಸ್ ಒನ್ ಪಾಸಿಟಿವ್ ಅಂದರೆ ಟ್ಯಾನ್ ಎಕ್ಸ್ ಗ್ರೇಟರ್ ದ್ಯಾನ್ 1. ಅಲ್ಲಿಗೆ ಟ್ಯಾನ್ ಎಕ್ಸ್ ಗ್ರೇಟರ್ ದ್ಯಾನ್ 1, ಆ್ಯಕ್ಚುಲಿ ಟ್ಯಾನ್ ಎಕ್ಸ್ 1 ಆಗೋದು ಯಾವಾಗ, ಟ್ಯಾನ್ ಎಕ್ಸ್ ಗ್ರೇಟರ್ ದ್ಯಾನ್ 1 ಆಗೋದು ಟ್ಯಾನ್ π/4 ಕೊಟ್ಟಾಗ, ಕರೆಕ್ಟಾ? ಸೊ ಅಲ್ಲಿಗೆ ಎಕ್ಸ್ ವ್ಯಾಲ್ಯೂ ಏನಾಗಬೇಕು π/4ಗಿಂತ ಜಾಸ್ತಿ ಆಗಬೇಕು. ಅಲ್ಲಿಗೆ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ π/4. ಅಲ್ಲಿ ಎಕ್ಸ್ ಬಿಲಾಂಗ್ಸ್ ಟು ಫಸ್ಟ್ ಕ್ವಾಡ್ರೆಂಟ್ ಅಷ್ಟೇ ಕೇಳ್ತಿರೋದು. ಸೊ ಅಲ್ಲಿ π/4 to π/2. ಸೊ ಇಟ್ ಈಸ್ ಇನ್ಕ್ರೀಸಿಂಗ್ ಇನ್ π/4 to π/2. ನೆಕ್ಸ್ಟ್ ಡಿಕ್ರೀಸಿಂಗ್ ಬೇಕು. ಡಿಕ್ರೀಸಿಂಗ್ ಅಂದರೆ ಆಟೋಮೆಟಿಕ್ಲಿ ಏನಾಗುತ್ತೆ ಅಲ್ಲಿಗೆ, ಸೊ ಇದೇ ಕಾನ್ಸೆಪ್ಟ್ ಯೂಸ್ ಮಾಡಿದಾಗ ಎಕ್ಸ್ ಈಸ್ ಲೆಸ್ ದ್ಯಾನ್ π/4 ಅಂತ ಆಗುತ್ತೆ.
ಅಲ್ಲಿಗೆ ಎಕ್ಸ್ ಬಿಲಾಂಗ್ಸ್ ಟು ಏನಂತ ಅಲ್ಲಿಗೆ 0 to π/4. ದೆನ್ ಆ ಪಾರ್ಟಲ್ಲಿ ಏನಿದು ಡಿಕ್ರೀಸಿಂಗ್. ಓಕೆನಾ ಇದು. ಸೊ ಅಲ್ಲಿಗೆ ಜಿ ಈಸ್ ಇನ್ಕ್ರೀಸಿಂಗ್ ಇನ್ π/4 to π/2 ಆ್ಯಂಡ್ ಡಿಕ್ರೀಸಿಂಗ್ ಇನ್ 0 to π/4. ನಮ್ಗೆ ಕೊಟ್ಟಿರೋದು ಸೊ ರಾಂಗು. ಇನ್ಕ್ರೀಸಿಂಗ್ ಇನ್ 0 to π/4 ಕೊಟ್ಟಿದೆ, ಕರೆಕ್ಟಾ? ಸೊ ಅಲ್ಲಿ ಬೋತ್ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್. ಆಪ್ಷನ್ ಈಸ್ ಫಸ್ಟ್ ಆಪ್ಷನ್. ಓಕೆ, ಥ್ಯಾಂಕ್ ಯು.